ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. 10ನೇ ಆಗಸ್ಟ್ 2024. ನಮಸ್ಕಾರ, ಶುಭೋದಯ. ನಮ್ಮಲ್ಲಿ ಎಷ್ಟೋ ಹಬ್ಬಗಳು, ಸಂಪ್ರದಾಯಗಳು, ಒಟ್ಟಾಗಿ ಕೂಡಿ ಸಂಭ್ರಮಿಸುವ, ಹರ್ಷಿಸುವ ಸದ್ಭಾವದ ಸುಸಂದರ್ಭಗಳು, ಸಹೋದರತ್ವ, ಮಾತಾಪಿತೃಗಳ, ಸ್ನೇಹಿತರ, ಸಮಾಜದ ಗುಂಪುಗಳ ಒಡಗೂಡುವ ಸುಮಧುರ ಅನುಭವ ತಂತುಗಳು, ಎಲ್ಲ ಅವರವರ ವಯೋಮಾನದವರೊಂದಿಗೆ ಕೂಡಿ ಕಳೆಯುವ ನೆನಪಿನ ತಂತುಗಳು. ಇದಕ್ಕೆ ಸಮಾನ ಮನಸ್ಥಿತಿ, ಸಹಸ್ಪಂದನೆಯ ಉದಾತ್ತ ಮನೋಭಾವ, ಅರಿತು ಬೆರೆತು ಒಟ್ಟಾಗುವುದೇ ಉತ್ತಮವಲ್ಲವೇ? ಅಹಂ ತೋರಿ ತಾರತಮ್ಯ ಪಸರಿಸಿ ಮನ ಕಲುಷಿತಗೊಳಿಸಿಕೊಳ್ಳುವ, ನಕಾರಾತ್ಮಕವಾಗಿ ಪ್ರಚೋದಿಸುವ, ವಿನಾಕಾರಣ ವಿರೋಧಿಸಿ ವಿಷಬೀಜ ಬಿತ್ತುವವರ ಪ್ರತ್ಯೇಕಿಸಿ ಕಡೆಗಣಿಸಿ ಸಕಾರಾತ್ಮಕವಾಗಿ ಬದುಕುವುದೇ ಉತ್ತಮವಲ್ಲವೇ? ಶುಭೋದಯ. ಈಗ ಕಗ್ಗದ 241ರಿಂದ 250ರವರೆಗಿನ ಕಗ್ಗಗಳ ವಾಚನ. ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರನಯವಾ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬರಸಿಕತೆಯ ಯೋಗವೆಲೊ ಮಂಕುತಿಮ್ಮ. ಐಕ್ಯ ನಾನಾತ್ವಗಳು, ನಿಯತಿ ಸ್ವತಂತ್ರಗಳು, ನಿಸ್ಥಾರ್ಕೈಗಳು ಬೆರೆತು ಚಿತ್ರದಲ್ಲಿ ಶಕ್ಯಮುಂ ಪುರುಷ ತಂತ್ರಕ್ಕೆ ಮುಮಾದ ಸಿಕ್ಕುಗಳ ಕಂತೆ ಜಗಮಂಕುತಿಮ್ಮ. ಸಮವರ್ತಿಗಳು ಜಗದೊಳಿಬ್ಬರೇ ದಿಟವರಿಯ ಯಮರಾಜನೊಬ್ಬ, ಜಾಟರ ರಾಜನೊಬ್ಬ. ಶ್ರಮವನನು ಮುಮಾಗಿಪನೊಬ್ಬನೆಲ್ಲವನು ಶಮಿಸಿ ಮುಗಿಸುವನೊಬ್ಬ ಮಂಕುತಿಮ್ಮ. ಒಲ್ಲೆನೆನುವರದಾರ ಅಹಿಂಸೆ ತತ್ವದ ಸೊಬಗ, ಸಲ್ಲಿಸುವೆನಾ ವ್ರತವೆನಲೊಂದು ತೊಡಕು, ಹುಲ್ಲೆಯನ್ನು ತಿನ್ನುವ ಹುಲಿಯೊಣ ಹುಲ್ಲಣುಣಲಹುದೇ, ಎಲ್ಲಿ ಸೃಷ್ಟಿಯಲಿ ದಯೆ ಮಂಕುತಿಮ್ಮ. ಕೊಲೆಗಡಿಕ ನೆನಿಪ ಹುಲಿ ಸಲಹದೆ ಮರಿಗಳನ್ನು ಒಲುಮೆ ಕರುಳಡಗಿಹುದು ಪಗೆತನದ ಪೊಡೆಯೊಳ್, ನಲುಮೆಯನ್ನು ಹೊರಹೊಮ್ಮಿಸುವುದೇ ನರನುನ್ನತಿಗೆ ಜಲವಾತ್ಮ ವಿಸ್ತರಣ ಮಂಕುತಿಮ್ಮ. ಪ್ರೇಮ ಬೀಜಗಳಿಹು ವೈರ ಬೀಜಗಳೊಲೆ, ಸೌಮ್ಯಮುಂ ಸಂಶೋಭೆಯಂತೆ ಪ್ರಕೃತಿಯಲಿ, ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವೆನೆರೆಸೋ ಮಂಕುತಿಮ್ಮ. ಮನದಿಂದ ಮನಕ್ಕೆ ಪಾರುವುದು ಬಾಳಿನುರಿಯ ಕಿಡಿ, ಮನೆಯಿಂದ ಮನೆಗಲೆವ ಗಾಳಿ ಹೊಗೆಯಂತೆ, ಮನುಜರ ಪರಸ್ಪರೋದ್ರಕ ಜಗದ ವಿಲಾಸ, ಮನವೇ ಪರಮಾದ್ಭುತವು ಮಂಕುತಿಮ್ಮ. ತೆರೆಗಳು ಹಲವುಂಟು ಪ್ರಕೃತಿಗಂ ಸಲ್ಲುವು, ತೆರೆದೆ ನೀ ಮರೆಯೋ ದಂಡಿಪಳಾಕೆ ಮುನಿದು, ಕರ್ಣಂಗಳಾಕೆಯವು ಮಿತದೊಳವುಗಳ ಬಳಸಿ ತೆರುಸಲುವ ಬಾಡಿಗೆಯ ಮಂಕುತಿಮ್ಮ. ಹಾಳೆಲ್ಲ ಬಾಳೆನ್ನು ತಿರ್ಧೊಡೆಯು ಮದರೊಳಗಿವ ತಪ್ಪಿಸುವ ಜಾಣನೆಲ್ಲಿಹನು, ಊಳಿಗವೋ ಕಾಳಗವೋ ಘೋಳ್ಕೆರೆಯೋ ಬಾಳು ಬಾಳದೆ ಬಿಡದು ಮಂಕುತಿಮ್ಮ. ಜೀವನವದೊಂದು ಪರಮೈಶ್ಚರ್ಯ ಬೊಮ್ಮನದು, ಸೇವೆಯದನುರ್ಜಿತಂಗೊಳಿಸುವೆಲ್ಲ ಸಕ, ಇವರಾರು ಕೊಳ್ಳುವರಾರೆಲ್ಲರೊಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ. ಇವು ಕಗ್ಗದ 241ರಿಂದ 250ರವರೆಗಿನ ಕಗ್ಗಗಳು. ನಮ್ಮ ಮುಂದಿನ ಭಾಗದಲ್ಲಿ ಭಗವದ್ಗೀತೆಯ 4ನೇ ಅಧ್ಯಾಯದ ಸಾಲುಗಳನ್ನು ತಮ್ಮ ಮುಂದೆ ನಾವು ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ 4ನೇ ಅಧ್ಯಾಯ ಜ್ಞಾನ ಕರ್ಮ ಯೋಗ.
ಈ ಜ್ಞಾನ ಕರ್ಮಯೋಗದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ, ಇದರಲ್ಲಿ ಒಟ್ಟು 42 ಶ್ಲೋಕಗಳಿವೆ. ಇವತ್ತು 1 ರಿಂದ 10ರವರೆಗಿನ ಶ್ಲೋಕಗಳನ್ನು ನಾವು ಇವತ್ತು ಪಠಿಸ್ತಾ ಇದ್ದೇವೆ. ಒಟ್ಟು 4 ದಿನಗಳಲ್ಲಿ ಇದನ್ನು ಮುಗಿಸುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ತಮ್ಮ ಅವಗಾಹನೆಗೆ. Hi to everyone, this was from Kagga. Now we are moving to Bhagavad Gita chapter 4, which is Jnana Karma Sannyasa Yoga, contains 42 shlokas. We will recite every day 10. So today we are going to recite 10 shlokas. These 10 shlokas are from Jnana Karma Sannyasa Yoga. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋऽಧ್ಯಾಯಃ. ಶ್ರೀಭಗವಾನುವಾಚ ಇಮೌ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಇಮೌ ವಿವಸ್ವತೆ ಯೋಗಂ ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಅಪರಂ ಭವತೋ ಜನ್ಮ ಪರೈರ್ಜನ್ಮ ವಿವಸ್ವತಃ ಕಥಾಮೇತದ್ವಿಜಾನೀಯಾನ್ ತ್ವಮಾದೌ ಪ್ರೋಕ್ತವಾನತಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಾಹೌ ವೇದ ಸರ್ವಾಣಿ ನ ತ್ವೌ ವೇತ್ಥ ಪರಂತಪ. ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಕ್ತಾನಾಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೇ ವೈ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ವೀತರಾಗ ಭಯಕ್ರೋಧ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನತಪಸಾ ಪೂತಾ ಮದ್ಭಾವಮಾಗತಾಃ. So these were the 10 shlokas of Bhagavad Gita chapter 4, Jnana Karma Sannyasa Yoga. Thank you very much for listening and viewing. Wish you all the best. Take care. This is your day. You enjoy it. ಶುಭೋದಯ. ಇದು ಭಗವದ್ಗೀತೆಯ 4ನೇ ಅಧ್ಯಾಯದ ಜ್ಞಾನ ಕರ್ಮ ಸನ್ಯಾಸ ಯೋಗದ 1 ರಿಂದ 10ರವರೆಗಿನ ಶ್ಲೋಕಗಳ ವಾಚನ. ತಮ್ಮೆಲ್ಲರಿಗೂ ಧನ್ಯವಾದಗಳು. ದಿನ ಶುಭವಾಗಿರಲಿ. ಶುಭಾಶಯಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ.